ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಹೇಗಿದ್ದೀರಾ? ನಿಮಗೆಲ್ಲರಿಗೂ ಕತೆ ಅಂದರೆ ಇಷ್ಟ ಅಲ್ವಾ? ಕತೆಗಳೆಂದರೆ ಯಾರಿಗಿಷ್ಟ ಇಲ್ಲ ಬಿಡಿ. ಕತೆಗಳೆಂದರೆ ಸ್ವಾರಸ್ಯಕರವಾಗಿರುವವುಗಳು, ಉತ್ಸಾಹಕರವಾಗಿರುವವುಗಳು, ಕುತೂಹಲ ಹೆಚ್ಚಿಸುವವುಗಳು, ಆಯಾಸ ದೂರ ಮಾಡುವವುಗಳು. ಕತೆಗಳನ್ನು ಹೇಳಲು, ಕತೆಗಳನ್ನು ಕೇಳಲು ಯಾರಿಗೆ ತಾನೇ ಇಷ್ಟವಿರುವುದಿಲ್ಲ? ನಾವು ಕೇಳಿರುವ ಕತೆಗಳು ಲೆಕ್ಕವಿಲ್ಲದಷ್ಟು. ಅವುಗಳು ಮರಗಳು, ಹೂಗಳು, ಪ್ರಾಣಿಗಳು, ರಾಣಿಯರ ಕತೆಗಳು, ಪುರಾಣ ಕತೆಗಳು, ಮಾಯ ಮಂತ್ರದವುಗಳು, ಹಾಸ್ಯದ ಕತೆಗಳು, ಇತಿಹಾಸದ ಕತೆಗಳು, ಅಜ್ಜಿ ತಾತಂದಿರ ಕತೆಗಳು, ಬುದ್ಧಿವಂತಿಕೆಯ ಕತೆ ಇತ್ಯಾದಿಗಳೆಂದು ಪಟ್ಟಿ ಉದ್ದ ಇದೆ. ಈ ಕತೆಗಳ ಬಗ್ಗೆ ಸ್ವಲ್ಪ ಕತೆಗಳಿವೆ. ಒಂದು ಹಳ್ಳಿಯಲ್ಲಿ ಒಬ್ಬ ಕ್ಷೌರಿಕ ಇದ್ದನು. ಒಂದು ದಿನ ಆತ ಗುಟ್ಟೊಂದನ್ನು ಕೇಳಿಸಿಕೊಂಡನು. ಆ ಗುಟ್ಟನ್ನು ಯಾರಿಗೂ ಹೇಳದ ಕಾರಣ ಆತನ ದೇಹ ಉಬ್ಬತೊಡಗಿತು. ತಡೆಯಲಾರದೆ ಆತ ಆ ಗುಟ್ಟನ್ನು ತನ್ನ ಹೆಂಡತಿಗೆ ಹೇಳಿದನು. ಗುಟ್ಟು ಕೇಳಿದ ಹೆಂಡತಿಯ ದೇಹವು ಉಬ್ಬತೊಡಗಿತು. ತಡೆಯಲಾರದೆ ಆಕೆ ಅದನ್ನು ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚಿಬಿಟ್ಟಳು. ಆ ಜಾಗದಲ್ಲಿ ಒಂದು ಮರ ಬೆಳೆಯಿತು. ಆ ಮರದಿಂದ ಮಾಡಿದ ಕೊಳಲು ಗುಟ್ಟನ್ನು ಊರಿಗೆಲ್ಲ ರಟ್ಟು ಮಾಡಿಬಿಟ್ಟಿತು. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಸುಂಡಿಲಿ ಇತ್ತು. ಅದು ಸಿರಿವಂತರ ಬಂಗಲೆ, ಬಡವರ ಗುಡಿಸಲು ಎನ್ನದೆ ಎಲ್ಲ ಕಡೆ ಪುರುಪುರು ಓಡಾಡುತ್ತಿತ್ತು. ಗೋಡೆಗಳ ಸಂದಿಯಲ್ಲಿ ಬಚ್ಚಿಟ್ಟುಕೊಂಡು ಅಲ್ಲಿ ಕೇಳುವ ನೋಡುವ ಕತೆಗಳನ್ನೆಲ್ಲ ಒಂದು ಬಿಡದಂತೆ ತನ್ನಲ್ಲಿ ಸೇರಿಸಿ ಇಟ್ಟುಕೊಳ್ಳುತ್ತಿತ್ತು. ಆ ಸುಂಡಿಲಿಗೆ ಈ ಕತೆಗಳೆಂದರೆ ಬಹಳ ಪ್ರೀತಿ. ಕತೆಗಳನ್ನೆಲ್ಲ ಭದ್ರವಾಗಿ ಮರದ ಕೆಳಗಿನ ಗುಂಡಿಯೊಂದರಲ್ಲಿ ಬಚ್ಚಿಡುತ್ತಿತ್ತು. ಒಂದು ದಿನ ನರಿಯೊಂದು ಕತೆಗಳು ಇದ್ದ ಗುಂಡಿಯನ್ನು ತೆರೆಯಿತು. ಅಯ್ಯೋ, ಕತೆಗಳೆಲ್ಲ ಹೆದರಿಕೊಂಡವು, ಭಯದಿಂದ ನಡುಗಿಕೊಂಡವು. ಅವು ಗುಂಡಿಯಿಂದ ಎಲ್ಲ ದಿಕ್ಕುಗಳಿಗೆ ಓಡತೊಡಗಿದವು. ಆಗ ಆರಂಭವಾದ ಕತೆಗಳ ಓಟ ಇನ್ನೂ ನಡೆಯುತ್ತಲೇ ಇದೆ. ಆ ಕತೆಗಳು ನಮ್ಮ ಹತ್ತಿರ, ನಿಮ್ಮ ಹತ್ತಿರ ಕೂಡ ಓಡಿ ಬರುತ್ತಿವೆ. ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ನಮ್ಮಿಂದ ನಮ್ಮ ಗೆಳೆಯ ಅಥವಾ ಗೆಳತಿಯರ ಬಳಿಗೆ ಓಡುತ್ತಿವೆ. ಅವರಿಂದ ಅವರ ಬಂಧು ಮಿತ್ರರ ಬಳಿಗೆ ಓಡುತ್ತಿವೆ. ಈ ರೀತಿ ಕತೆಗಳು ಕಾಲದಿಂದ ಕಾಲಕ್ಕೆ ನಿಲ್ಲದಂತೆ ಓಡುತ್ತಲೇ ಇದೆ. ಈಗ ನಾವು ಬಹಳಷ್ಟು ಸ್ವಾರಸ್ಯಕರವಾದ ಕತೆಗಳನ್ನು ಕೇಳೋಣ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ. ಈಗ ಮೊದಲ ಕತೆ ಕೇಳೋಣ. ಆನೆ ಮತ್ತು ನಾಯಿ. ಒಂದಾನೊಂದು ಕಾಲದಲ್ಲಿ ಬ್ರಹ್ಮದತ್ತನೆಂಬ ರಾಜನು ಕಾಶಿನಗರವನ್ನು ಆಳುತ್ತಿದ್ದನು. ಅವನ ಹತ್ತಿರ ಒಂದು ಆನೆ ಇತ್ತು. ಆ ಆನೆಯನ್ನು ಮಾವುತ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಮಾವುತ ಪ್ರತಿದಿನ ಮಧ್ಯಾಹ್ನ ಆನೆಗೆ ಊಟ ಕೊಡುತ್ತಿದ್ದನು. ಆಗ ಅವನ ನಾಯಿಯು ಅಲ್ಲಿಗೆ ಬರುತ್ತಿತ್ತು. ಆನೆ ಜೊತೆಯಲ್ಲಿ ನಾಯಿಯು ಊಟ ಮಾಡುತ್ತಿತ್ತು. ಈ ರೀತಿ ಆನೆ ಮತ್ತು ನಾಯಿ ಇಬ್ಬರು ಬಹಳ ಬೇಗನೆ ಗೆಳೆಯರಾದರು. ಆನೆ ನಾಯಿಗಾಗಿ ಪ್ರತಿದಿನ ಕಾಯುತ್ತಿತ್ತು. ನಾಯಿ ಬರದಿದ್ದರೆ ಆನೆ ಊಟವನ್ನೇ ಮಾಡುತ್ತಿರಲಿಲ್ಲ. ನಾಯಿ ಆನೆಯ ಜೊತೆ ಆಟವಾಡುತ್ತಿತ್ತು. ಆನೆಯ ಸುಂಡಿಲ ಮೇಲೆ ಕುಳಿತು ಉಯ್ಯಾಲೆ ಆಡುತ್ತಿತ್ತು. ಒಮ್ಮೆ ಮಾವುತನಿಗೆ ಹಣದ ಅವಶ್ಯಕತೆ ಉಂಟಾಯಿತು. ಆಗ ಆತ ತನ್ನ ನಾಯಿಯನ್ನು ಮಾರಿಬಿಟ್ಟನು. ನಾಯಿಗೆ ತುಂಬ ಬೇಸರವಾಯಿತು. ಅದು ಬೇರೆ ದಾರಿ ಕಾಣದೆ ದುಃಖದಿಂದ ಹೊಸ ಮನೆಗೆ ಹೋಯಿತು. ಗೆಳೆಯನನ್ನು ಕಾಣದ ಆನೆ ಊಟ ಮಾಡುವುದನ್ನು ಬಿಟ್ಟಿತು. ಸ್ನಾನಕ್ಕೂ ಹೋಗುತ್ತಿರಲಿಲ್ಲ. ಯಾವಾಗಲೂ ದುಃಖದಿಂದ ಇರುತ್ತಿತ್ತು. ಆನೆ ಊಟ ತಿನ್ನುತ್ತಿಲ್ಲ ಎಂಬ ವಿಷಯ ರಾಜನಿಗೂ ಗೊತ್ತಾಯಿತು. ಆನೆಯ ಬಗ್ಗೆ ವಿಚಾರಿಸಲು ಮಂತ್ರಿಯನ್ನು ಕಳುಹಿಸಿದನು. ಮಂತ್ರಿ ಆನೆಯನ್ನು ಪರೀಕ್ಷಿಸಿದನು. ಅದರ ಶರೀರದಲ್ಲಿ ಯಾವ ತೊಂದರೆಯೂ ಇರಲಿಲ್ಲ. ಮನದಲ್ಲಿ ಏನೋ ಬೇಸರ ಇರಬೇಕೆಂದು ಯೋಚಿಸಿದನು. ಸುತ್ತ ಇದ್ದವರನ್ನು ವಿಚಾರಿಸಿದನು. ನಾಯಿ ಹೋದ ನಂತರ ಅದು ದೂರವಾಗಿದ್ದಕ್ಕೆ ಆನೆ ದುಃಖವಾಗಿದೆ ಎಂದು ಸುತ್ತ ಇದ್ದವರು ಹೇಳಿದರು.
ಮಂತ್ರಿ ಈ ವಿಷಯವನ್ನು ರಾಜನಿಗೆ ಹೇಳಿದನು. ತಕ್ಷಣ ರಾಜನು, ಮಾವುತನ ನಾಯಿ ಯಾರ ಬಳಿ ಇದೆ, ಅವರು ಈ ತಕ್ಷಣವೇ ಅದನ್ನು ಬಿಟ್ಟು ಬಿಡಬೇಕು, ಇದು ರಾಜನ ಆಜ್ಞೆ ಎಂದು ಡಂಗುರ ಹೊಡೆಸಿ ವಿಷಯ ತಿಳಿಸಿದನು. ನಾಯಿಯನ್ನು ಕೊಂಡುಕೊಂಡಿದ್ದವನು ಈ ಸುದ್ದಿಯನ್ನು ಕೇಳಿದನು. ಆ ತಕ್ಷಣವೇ ದಾರವನ್ನು ಬಿಚ್ಚಿ ನಾಯಿಯನ್ನು ಬಿಟ್ಟನು. ನಾಯಿ ಒಂದೇ ವೇಗದಲ್ಲಿ ಓಡುತ್ತಾ ಆನೆಯ ಬಳಿಗೆ ಬಂದಿತು. ಗೆಳೆಯರಿಬ್ಬರು ಆನಂದಗೊಂಡರು. ಆನೆ ನಾಯಿಯನ್ನು ಸೊಂಡಿಲಿನಿಂದ ಎತ್ತಿ ತಲೆಯ ಮೇಲೆ ಕೂರಿಸಿಕೊಂಡಿತು. ಸಂತೋಷದಿಂದ ಆನೆಯ ಕಣ್ಣುಗಳಲ್ಲಿ ನೀರು ಸುರಿಯುತ್ತಿತ್ತು. ಮಾವುತ ಆನೆಗೆ ಊಟ ತಂದನು. ಆನೆ ಮೊದಲು ನಾಯಿಗೆ ತಿನ್ನಲು ಕೊಟ್ಟಿತು. ಆಮೇಲೆ ಅದು ಖುಷಿಯಿಂದ ತಿಂದಿತು. ಇನ್ನು ಎರಡನೇ ಕತೆ. 9-10. ಒಂದು ಒಣ ಮರುಭೂಮಿಯಲ್ಲಿ ಒಬ್ಬ ವ್ಯಾಪಾರಿ ತನ್ನ ಒಂಟೆಗಳ ಜೊತೆ ಪ್ರಯಾಣ ಮಾಡುತ್ತಿದ್ದನು. ಒಂದು ಒಂಟೆಯ ಮೇಲೆ ಆತ ಕುಳಿತುಕೊಂಡರೆ ಮುಂದೆ ಮುಂದೆ ಹೋಗುತ್ತಿದ್ದನು. ಉಳಿದ 9 ಒಂಟೆಗಳು ಆತನ ಹಿಂದೆ ಹಿಂದೆ ಸಾಗುತ್ತಿದ್ದವು. ವ್ಯಾಪಾರಿಯು ಎಲ್ಲ ಒಂಟೆಗಳು ಬರುತ್ತಿವೆ ಎಂದು ಹಿಂದೆ ತಿರುಗಿ ಎಣಿಸಿದನು. 1, 2, 3, 4, 5, 6, 7, 8, 9. ಅಯ್ಯೋ, ಇದೇನು, ಒಂದು ಒಂಟೆ ಕಡಿಮೆ ಇದೆ ಅಲ್ಲ ಎಂದು ಕೆಳಗೆ ಇಳಿದು ಅಲ್ಲಿ ಇಲ್ಲಿ ಹುಡುಕಿದನು. ಮತ್ತೆ ಎಣಿಸೋಣ ಎಂದು 1, 2, 3. ಏನಾಶ್ಚರ್ಯ, 10 ಒಂಟೆಗಳು ಭದ್ರವಾಗಿದೆ. ವ್ಯಾಪಾರಿ ಸಂತೋಷದಿಂದ ಒಂಟೆ ಹತ್ತಿದನು. ಪ್ರಯಾಣ ಮುಂದುವರಿಸಿದನು. ಸ್ವಲ್ಪ ದೂರ ಹೋದ ನಂತರ ಪುನಃ ಒಂಟೆಗಳನ್ನು ಎಣಿಸಿದನು. 9 ಮಾತ್ರ ಇದ್ದವು. ಗೊಂದಲಕ್ಕೆ ಬಿದ್ದು ಮತ್ತೆ ಕೆಳಗಿಳಿದನು. ಮತ್ತೆ ಎಲ್ಲ ಕಡೆ ಹುಡುಕಿದನು. ಒಂಟೆ ಎಲ್ಲೂ ಕಾಣಿಸಲಿಲ್ಲ. ಒಂಟೆಗಳಿದ್ದ ಜಾಗಕ್ಕೆ ಹಿಂತಿರುಗಿ ಬಂದು ಎಣಿಸಿದನು. ಇದೇನು ಮಾಯೆ, 10 ಒಂಟೆಗಳು ಸರಿಯಾಗಿವೆ, ಈ ಬಿಸಿಲು ಬೇರೆ ನನ್ನ ಪ್ರಾಣ ತಿನ್ನುತ್ತಿದೆ ಎಂದು ಕಿರಿಕಿರಿಯಿಂದ ಒಂಟೆ ಹತ್ತಿ ಹೊರಟನು. 4ನೆಯ ಬಾರಿ ಎಣಿಸಿದನು. 9 ಮಾತ್ರ ಇದ್ದವು. ಒಂದು ಒಂಟೆ ಕಡಿಮೆ ಆಗುತ್ತಿದೆ. ವ್ಯಾಪಾರಿಗೆ ಏಕೆಂದು ಗೊತ್ತಾಗಲಿಲ್ಲ. ಕೊನೆಗೆ ಆತ ಒಂದು ನಿರ್ಧಾರಕ್ಕೆ ಬಂದನು. ಒಂಟೆಯ ಮೇಲೆ ಕುಳಿತು ಹೋದರೆ ತಾನೇ ಒಂದು ಕಡಿಮೆಯಾಗುವುದು, ಆದ್ದರಿಂದ ಜೊತೆಯಲ್ಲೇ ನಡೆದುಕೊಂಡು ಹೋಗುವೆನು ಎಂದು ಉರಿಯುವ ಬಿಸಿಲಿನಲ್ಲಿ ಒಂಟೆಗಳ ಜೊತೆ ನಡೆಯಲು ಆರಂಭಿಸಿದನು. ಇನ್ನೊಂದು ಕತೆ, ಮ್ಯಾಜಿಕ್ ಪೆನ್ಸಿಲ್. ಚಿತ್ರ ಬರೆಯುವುದು ಎಂದರೆ ಖಾಸಿಮ್ಗೆ ತುಂಬ ಇಷ್ಟ. ಚೂಪಾದ ಕಲ್ಲು ಮತ್ತು ಕಡ್ಡಿ ತೆಗೆದುಕೊಂಡು ಯಾವಾಗಲೂ ನೆಲದ ಮೇಲೆ ಚಿತ್ರ ಬರೆಯುವವನು. ಏಕೆಂದರೆ ಅವನ ಬಳಿ ಪೆನ್ಸಿಲ್ ಕೊಂಡುಕೊಳ್ಳಲು ಹಣ ಇರಲಿಲ್ಲ. ನನ್ನ ಬಳಿ ಒಂದು ಪೆನ್ಸಿಲ್ ಇದ್ದಿದ್ದರೆ ಎಲ್ಲ ಚಿತ್ರವನ್ನು ಅಂದವಾಗಿ ಬರೆಯಬಹುದಿತ್ತು ಎಂದು ಖಾಸಿಮ್ ಅಂದುಕೊಳ್ಳುತ್ತಿರುವಾಗಲೇ ಹಿರಿಯರೊಬ್ಬರು ಅಲ್ಲಿಗೆ ಬಂದರು. ಖಾಸಿಮ್ಗೆ ಒಂದು ಪೆನ್ಸಿಲ್ ಕೊಟ್ಟರು. ಬಡವರಿಗೆ ಮಾತ್ರ ಚಿತ್ರ ಬರೆದುಕೊಡು ಎಂದು ಹೇಳಿ ಮಾಯವಾದರು. ಖಾಸಿಮ್ಗೆ ಬಹಳ ಸಂತೋಷವಾಯಿತು. ಮೊದಲು ಕೋಳಿ ಚಿತ್ರ ಬರೆದನು. ಏನಾಶ್ಚರ್ಯ, ಅದು ನಿಜವಾದ ಕೋಳಿಯಾಗಿ ಬದಲಾಯಿತು. ಬೆಕ್ಕಿನ ಚಿತ್ರ ಬರೆದನು. ಅದು ನಿಜಕ್ಕೂ ಒಂದು ಬೆಕ್ಕಾಗಿ ಬದಲಾಯಿತು. ಹೌದು, ಇದು ಒಂದು ಮ್ಯಾಜಿಕ್ ಪೆನ್ಸಿಲ್. ಖಾಸಿಮ್ ಮಕ್ಕಳಿಗಾಗಿ ಚೆಂಡು ಬರೆದನು. ಅದು ನಿಜವಾದ ಚೆಂಡಾಯಿತು. ನೋಟ್ಬುಕ್ ಬರೆದನು. ಆಮೇಲೆ ಬುಗುರಿ ಬರೆದನು. ಶರ್ಟ್ ಚಿತ್ರ ಬರೆದನು. ಹಣ್ಣು ಬರೆದನು. ಎಲ್ಲವೂ ನಿಜವಾದ ವಸ್ತುಗಳಾದವು. ಬಡವರು ಕೇಳಿದ್ದನ್ನೆಲ್ಲ ಬರೆದು ಕೊಟ್ಟನು. ಈ ವಿಷಯ ರಾಜನ ಕಿವಿಗೆ ಬಿದ್ದಿತು. ರಾಜ ಖಾಸಿಮ್ನನ್ನು ಕರೆದು, ನಿನಗೆ ಚಿನ್ನದ ನಾಣ್ಯಗಳಿಂದ ತುಂಬಿರುವ ದೊಡ್ಡ ಮರವನ್ನು ಬರೆದುಕೊಡು ಎಂದು ಅಪ್ಪಣೆ ಮಾಡಿದನು. ಖಾಸಿಮ್, ರಾಜರೇ, ತಮ್ಮ ಬಳಿ ಬೇಕಾದಷ್ಟು ಆಸ್ತಿ ಸಂಪತ್ತು ಇದೆ. ನಾನು ಬಡವರಿಗೆ ಮಾತ್ರ ಚಿತ್ರ ಕೊಡುವುದು ಎಂದು ಹೇಳಿದನು. ರಾಜನಿಗೆ ಕೋಪ ಬಂತು. ಇವನನ್ನು ಸೆರೆಮನೆಗೆ ಹಾಕಿ ಎಂದು ಅಪ್ಪಣೆ ಮಾಡಿದರು. ಖಾಸಿಮ್ ಸೆರೆಮನೆಯಲ್ಲಿ ಸುಮ್ಮನೆ ಕುಳಿತಿರುವನೇ, ಅವನು ಬುದ್ಧಿವಂತ ಅಲ್ಲವೇ? ಪೆನ್ಸಿಲ್ ತೆಗೆದುಕೊಂಡನು. ಬೀಗದ ಕೈ ಚಿತ್ರ ಬರೆದನು. ಅದು ನಿಜವಾದ ಬೀಗದ ಕೈ ಆಯಿತು. ಅದರಿಂದ ಸೆರೆಮನೆ ಬೀಗ ತೆಗೆದನು, ಹೊರಗೆ ಬಂದನು. ಇನ್ನೊಂದು ಕತೆ, ಕೋತಿ ಮತ್ತು ತೋಟಗಾರ. ಒಂದು ಕಾಲದಲ್ಲಿ ರಾಜನೊಬ್ಬ ತನ್ನ ರಾಜ್ಯದಲ್ಲಿರುವ ಎಲ್ಲರಿಗೂ ರಜೆ ಕೊಟ್ಟನು. ಎಲ್ಲರೂ ಆನಂದದಿಂದ ರಜೆಯನ್ನು ಕಳೆಯಲು ಹೋದರು. ಆದರೆ ಅರಮನೆಯ ತೋಟಗಾರ ರಜೆಗೆ ಹೋಗಲಿಲ್ಲ. ನಾನು ಹೋದರೆ ಈ ಮರ ಗಿಡ ಬಳ್ಳಿಗಳೆಲ್ಲ ಒಣಗುವುದು,
ಏನು ಮಾಡಲಿ ಎಂದು ಯೋಚಿಸಿದನು. ನಂತರ ಒಂದು ತೀರ್ಮಾನ ಮಾಡಿ ಕೋತಿಯ ಬಳಿಗೆ ಬಂದನು. ನಾಯಕ ಕೋತಿಯ ಹತ್ತಿರ ಹೋಗಿ, ನೀವು ಈ ತೋಟದಲ್ಲಿ ಸ್ವತಂತ್ರವಾಗಿ ಇರುವಿರಿ. ನಿಮಗೆ ಬೇಕಾದಷ್ಟು ಹಣ್ಣು ಬೀಜ ತಿನ್ನುವಿರಿ. ಕೊಂಬೆಯಿಂದ ಕೊಂಬೆಗೆ ನೆಗೆದು ಆಟ ಆಡುವಿರಿ. ನನಗಾಗಿ ಒಂದು ಸಹಾಯ ಮಾಡುವಿರಾ ಎಂದು ಕೇಳಿದನು. ಓ, ಧಾರಾಳವಾಗಿ. ನಾವು ಏನು ಮಾಡಬೇಕು ಎಂದು ನಾಯಕ ಕೋತಿ ಕೇಳಿತು. ತೋಟಗಾರನು, ನೀವೆಲ್ಲ ಸೇರಿ ಇಲ್ಲಿರುವ ಮರ ಗಿಡ ಬಳ್ಳಿಗಳಿಗೆ ನೀರು ಹಾಕಬೇಕು. ಸಂಜೆ ಬಿಸಿಲು ಕಡಿಮೆಯಾದ ಮೇಲೆ ನೀರು ಹಾಕಿರಿ. ಹೆಚ್ಚು ಹೆಚ್ಚು ನೀರು ಹಾಕಿರಿ, ಆದರೆ ಅನಗತ್ಯ ಹಾಕಬೇಡಿ ಎಂದು ಎಚ್ಚರಿಸಿದನು. ನಂತರ ನೆಮ್ಮದಿಯಿಂದ ಆತ ಊರಿಗೆ ಹೋದನು. ಸಂಜೆ ಆಯಿತು. ಕೋತಿಗಳು ಲಘು ಬಗೆಯಿಂದ ನೀರಿನ ಬಿಂದಿಗೆಗಳನ್ನು ಎತ್ತಿಕೊಂಡವು. ಕೆಲಸ ಮಾಡಲು ಆರಂಭಿಸಿದವು. ಒಂದೊಂದೇ ದಿನ ಗಿಡಕ್ಕೆ ನೀರು ಹಾಕತೊಡಗಿದವು. ನಾಯಕ ಕೋತಿ ಪ್ರತಿ ಗಿಡಕ್ಕೂ ಅದಕ್ಕೆ ಬೇಕಾದಷ್ಟು ನೀರನ್ನು ನೋಡಿ ಹಾಕಿ ಎಂದು ಹೇಳಿತು. ಪ್ರತಿ ಗಿಡಕ್ಕೆ ಬೇಕಾದಷ್ಟು ನೀರು ಹಾಕಿದ್ದೇವೆ ಎಂದು ಹೇಗೆ ತಿಳಿದುಕೊಳ್ಳುವುದು ಎಂದು ಉಳಿದ ಕೋತಿಗಳು ಕೇಳಿದವು. ನಾಯಕ ಕೋತಿ ಸ್ವಲ್ಪ ಹೊತ್ತು ಯೋಚಿಸಿತು. ನಂತರ ಪ್ರತಿ ಗಿಡವನ್ನು ಕಿತ್ತು ದೊಡ್ಡ ಬೇರು ಇರುವ ಗಿಡಗಳಿಗೆ ಜಾಸ್ತಿ ನೀರನ್ನು, ಚಿಕ್ಕ ಬೇರು ಇರುವ ಗಿಡಗಳಿಗೆ ಕಡಿಮೆ ನೀರನ್ನು ಹಾಕಿರಿ ಎಂದಿತು. ಕೋತಿಗಳು ಒಂದೊಂದಾಗಿ ಗಿಡಗಳನ್ನು ಕಿತ್ತು ಬೇರುಗಳನ್ನು ನೋಡಿದವು. ಬೇಕಾದಷ್ಟು ನೀರು ಹಾಕಿದವು. ಮಾರನೆಯ ದಿನ ತೋಟಗಾರ ರಜೆ ಮುಗಿಸಿ ಕೆಲಸಕ್ಕೆ ಬಂದನು. ಅಯ್ಯೋ ಪಾಪ, ಎಲ್ಲ ಗಿಡಗಳು ಬಾಡಿ ಬಳಲಿ ನೆಲದ ಮೇಲೆ ಹೊರಗಿದ್ದವು. ಮುಂದಿನ ಕತೆ ನಿನಗೆ ಅರ್ಥ ನನಗೆ ಅರ್ಥ. ರೈತನೊಬ್ಬನು ನೆಲಗಡಲೆಯನ್ನು ಉಳುಮೆ ಮಾಡಲು ಬೆಳೆಯಲು ಇಷ್ಟಪಟ್ಟನು. ಅದಕ್ಕಾಗಿ ಕಾಡಿನ ಹತ್ತಿರ ಇರುವ ನೆಲವನ್ನು ಉಳುಮೆ ಮಾಡಿದನು. ಒಂದು ಕರಡಿ ಪ್ರತಿದಿನ ಆತನನ್ನು ನೋಡುತ್ತಿತ್ತು. ಒಂದು ದಿನ ಆ ಕರಡಿ ರೈತನ ಹತ್ತಿರ ಬಂದು, ನಾನು ನಿನ್ನನ್ನು ತಿಂದು ಬಿಡುವೆ ಎಂದು ಹೆದರಿಸಿತು. ರೈತ ಹೆದರಿಕೆಯಿಂದ ನಡುಗಿದನು. ಆದರೂ ಧೈರ್ಯ ತಂದುಕೊಂಡ ಕರಡಿಯಣ್ಣ, ನನ್ನನ್ನು ತಿನ್ನಬೇಡಿ. ಬೆಳೆ ಬಂದ ನಂತರ ಇಬ್ಬರು ಅರ್ಧ ಅರ್ಧ ಹಂಚಿಕೊಳ್ಳೋಣ. ಬೇರಿನ ಭಾಗ ನನಗಿರಲಿ, ಮೇಲಿನ ಭಾಗ ನೀನು ತೆಗೆದುಕೋ ಎಂದು ಹೇಳಿದನು. ಕರಡಿ ಒಪ್ಪಿಕೊಂಡಿತು. ರೈತ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದನು. ಇದರಿಂದ ನೆಲಗಡಲೆ ಬೆಳೆ ಚೆನ್ನಾಗಿ ಬಂತು. ಕೊಯ್ಲಿಗೆ ಸಿದ್ಧವಾಯಿತು. ಕರಡಿ ತನ್ನ ಭಾಗವನ್ನು ಕೇಳಿತು. ಕೊಟ್ಟ ಮಾತಿನಂತೆ ರೈತ ಚಿಗುರಿನ ಭಾಗ ಕರಡಿಗೆ ಕೊಟ್ಟು ಬೇರಿನ ಭಾಗ ಗಾಡಿಗೆ ತುಂಬಿದನು. ಆ ಗಾಡಿ ರೈತನದು. ಗಾಡಿ ಹೊರಡಲು ಸಿದ್ಧವಾಯಿತು. ನಿಲ್ಲು ಎಂದು ಕರಡಿ, ಬೇರಿನ ಭಾಗ ಕೊಡು, ನಾನು ರುಚಿ ನೋಡಬೇಕು ಎಂದಿತು. ಕರಡಿ ಬೇರಿನ ಭಾಗ ಕಚ್ಚಿ ನೋಡಿತು. ನನಗೆ ನೀನು ಮೋಸ ಮಾಡಿದೆ. ಬೇರು ರುಚಿಯಾಗಿದೆ, ಚಿಗುರಿನಲ್ಲಿ ಏನೂ ರುಚಿ ಇಲ್ಲ. ಇನ್ನು ಮುಂದೆ ನೀನು ಈ ಕಡೆ ಬರಬೇಡ ಎಂದು ಕೋಪದಿಂದ ಗರ್ಜಿಸಿತು. ರೈತನು, ಕೋಪ ಮಾಡಿಕೊಳ್ಳಬೇಡ ಕರಡಿ ಅಣ್ಣ, ಮುಂದಿನ ಬಾರಿ ನಿನಗೆ ಬೇರು ಕೊಡುವೆ, ನಾನು ಚಿಗುರು ತೆಗೆದುಕೊಳ್ಳುವೆ ಎಂದು ಸಮಾಧಾನ ಮಾಡಿದ. ಮುಂದಿನ ವರ್ಷ ರೈತ ಅದೇ ಜಾಗದಲ್ಲಿ ಮುಸುಕಿನ ಜೋಳ ಬೆಳೆದನು. ಬೆಳೆ ಚೆನ್ನಾಗಿ ಬಂದಿತು. ಕೊಯ್ಲಿಗೆ ಸಿದ್ಧವಾಯಿತು. ಕರಡಿ ತನ್ನ ಭಾಗವನ್ನು ಕೇಳಿತು. ರೈತನು ಬೇರಿನ ಭಾಗ ಕರಡಿಗೆ ಕೊಟ್ಟನು. ಜೋಳದ ತೆನೆಯನ್ನು ತನ್ನ ಗಾಡಿಗೆ ತುಂಬಿಕೊಂಡು ವೇಗವಾಗಿ ಹೊರಟು ಹೋದನು. ಕರಡಿ ಬೇರನ್ನು ತಿಂದು ನೋಡಿತು. ಚೀಚಿ, ರುಚಿಯೇ ಇಲ್ಲ. ರೈತ ಮತ್ತೆ ನನಗೆ ಮೋಸ ಮಾಡಿದ. ಅವನು ಮತ್ತೊಮ್ಮೆ ಬರಲಿ, ಒಂದು ಕೈ ನೋಡಿಕೊಳ್ಳುವೆ ಎಂದು ಕೋಪದಿಂದ ಕಾಯುತ್ತಿತ್ತು. ರೈತ ತಿರುಗಿ ಅಲ್ಲಿಗೆ ಬಂದರೆ ತಾನೇ. ಮುಂದಿನ ಕತೆ ಮನೆ ಬದಲಾವಣೆ. ಒಂದು ಊರಿನಲ್ಲಿ ಒಬ್ಬರು ಸಾಹುಕಾರರು ಇದ್ದರು. ಅವರ ಮನೆಯ ಎದುರುಗಡೆ ಕಮ್ಮಾರನ ಒಂದು ಕುಲುಮೆ ಇದ್ದಿತು. ಬಲಗಡೆ ಬಡಗಿಯ ಮನೆ ಇದ್ದಿತು. ದಿನಪೂರ್ತಿ ಕಮ್ಮಾರನ ಮನೆಯ ಚಮ್ಮಟಿಗೆಯ ಶಬ್ದದಿಂದ ಕಿವಿ ಕಿತ್ತು ಹೋಗುವಂತಾದರೆ, ಬಡಗಿಯ ಮರ ಕೊಯ್ಯುವ ಗರಗಸದ ಶಬ್ದದಿಂದ ಅವರ ತಲೆ ಚಿಟ್ಟು ಹಿಡಿದಂತೆ ಆಗುತ್ತಿತ್ತು. ಸಾಹುಕಾರರಿಗೆ ನೆಮ್ಮದಿಯಿಂದ ವಿಶ್ರಾಂತಿ ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ. ನಿದ್ದೆ ಮಾಡುವುದು ಕಷ್ಟವಾಯಿತು. ಸಾಹುಕಾರರು ಏನು ಮಾಡುವುದು ಎಂದು ಬಹಳ ದಿನ ಯೋಚಿಸಿದರು. ಒಂದು ದಿನ ಅವರಿಬ್ಬರನ್ನು ಕರೆಸಿದರು. ಅಯ್ಯ, ನನಗೆ ನೆಮ್ಮದಿಯಿಂದ ನಿದ್ರಿಸಲು ಆಗುತ್ತಿಲ್ಲ. ದಯವಿಟ್ಟು ನೀವು ಮನೆ ಬದಲಾಯಿಸಿ. ಅದಕ್ಕೆ ಬೇಕಾದ ಹಣವನ್ನು ನಾನು ಕೊಡುವೆನು. ಸರಿ ಅಯ್ಯ, ಹಾಗೆ ಮಾಡುವೆವು ಎಂದು ಹೇಳಿ ಅವರಿಬ್ಬರು ಹೋದರು. ಸ್ವಲ್ಪ ಹೊತ್ತಿನಲ್ಲೇ ಅವರವರ ಸಾಮಾನುಗಳನ್ನು ಗಾಡಿಗೆ ತುಂಬಿದರು.
ಇದನ್ನೆಲ್ಲ ನೋಡುತ್ತಿದ್ದ ಸಾಹುಕಾರರಿಗೆ ತುಂಬ ಸಂತೋಷವಾಯಿತು. ಹಬ್ಬ, ಇಬ್ಬರು ಮನೆ ಖಾಲಿ ಮಾಡಿದರು. ಇನ್ನಾದರೂ ನಾನು ನೆಮ್ಮದಿಯಿಂದ ನಿದ್ರಿಸಬಹುದು ಎಂದು ಮಲಗಲು ಹೋದನು. ಮರುದಿನ ಬೆಳಗ್ಗೆ ಪುನಃ ಅದೇ ಶಬ್ದ ಕಿವಿ ಗಡಚಿಕ್ಕುವಂತೆ ಆಯಿತು. ಸಾಹುಕಾರರಿಗೆ ಶಾಕ್. ಕೆಲಸದವರನ್ನು ಕಳುಹಿಸಿ ನೋಡಿಕೊಂಡು ಬರಲು ಹೇಳಿದರು. ಮರಳಿ ಬಂದ ಕೆಲಸದವನು, ಸ್ವಾಮಿ, ಅವರಿಬ್ಬರು ಮನೆ ಬದಲಾಯಿಸಿಕೊಂಡಿದ್ದಾರೆ. ಕಮ್ಮಾರನ ಮನೆ ಬಡಗಿ, ಬಡಗಿ ಮನೆ ಕಮ್ಮಾರ ಹೋಗಿದ್ದಾರೆ ಎಂದು ಹೇಳಿದನು. ಮುಂದಿನ ಕತೆ ಹಕ್ಕಿಯಾರಿಗೆ. ಒಂದು ಮುಂಜಾನೆಯ ಸಮಯ. ತೋಟದಲ್ಲಿ ಬಣ್ಣ ಬಣ್ಣದ ಹೂಗಳು ತಂಗಾಳಿಗೆ ತೂಗುತ್ತಿದ್ದವು. ಹಕ್ಕಿಗಳ ಚಿಲಿಪಿಲಿ ಕಲರವ ಎಲ್ಲ ಕಡೆ ಹರಡಿತ್ತು. ರಾಜಕುಮಾರ ಸಿದ್ಧಾರ್ಥ್ ಹೂವಿನ ತೋಟದಲ್ಲಿ ಅಡ್ಡಾಡುತ್ತಿದ್ದನು. ದಿಢೀರೆಂದು ಹಕ್ಕಿಗಳು ಭಯದಿಂದ ಕೂಗುವ ಶಬ್ದ ಕೇಳಿತು. ಈ ಹಕ್ಕಿಗಳಿಗೆ ಏನಾಯಿತು? ಹೀಗೇಕೆ ಭಯಭೀತವಾಗಿವೆ? ಸಿದ್ಧಾರ್ಥ ಸುತ್ತಮುತ್ತ ನೋಡಿದನು. ಒಂದು ಹಂಸ ಪಕ್ಷಿ ಅವನ ಕಾಲಬುಡಕ್ಕೆ ಬಂದು ಬಿದ್ದಿತು. ಅದರ ಒಂದು ಬಾಣ ನಾಟಿತ್ತು ಅದಕ್ಕೆ. ಅದು ನೋವಿನಿಂದ ನರಳುತ್ತಿತ್ತು. ಸಿದ್ಧಾರ್ಥ ಆ ಹಕ್ಕಿಯನ್ನು ಎತ್ತಿಕೊಂಡನು. ಅದರ ದೇಹಕ್ಕೆ ನಾಟಿಕೊಂಡಿದ್ದ ಬಾಣವನ್ನು ಮೆಲ್ಲಗೆ ಹೊರತೆಗೆದನು. ಗಾಯಕ್ಕೆ ಔಷಧಿ ಹಾಕಿದನು. ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡನು. ಪ್ರೀತಿಯಿಂದ ಅದರ ಮೈ ತಡವಿದನು. ಹಕ್ಕಿ ಮೈ ನಡುಕ ಸ್ವಲ್ಪ ಕಡಿಮೆಯಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಸಿದ್ಧಾರ್ಥನ ಸಹೋದರ ದೇವದತ್ತ ಆ ಕಡೆಗೆ ಓಡಿ ಬಂದನು. ಆ ಹಕ್ಕಿ ಕೊಡು, ಅದು ನನ್ನದು ಎಂದನು. ಅದಕ್ಕೆ ಸಿದ್ಧಾರ್ಥನು, ಹಕ್ಕಿ ನನ್ನದು, ನಾನು ತಾನೇ ಇದನ್ನು ಕಾಪಾಡಿದ್ದು ಎಂದು ಹೇಳಿ ಹಕ್ಕಿಯನ್ನು ಎತ್ತಿಕೊಂಡು ಅರಮನೆಯ ಕಡೆಗೆ ನಡೆದನು. ದೇವದತ್ತನು ಬಿಡಲಿಲ್ಲ. ಅವನು ಸಿದ್ಧಾರ್ಥನ ಹಿಂದೆ ಹೋದನು. ಇಬ್ಬರು ರಾಜನ ಬಳಿ ಹೋದರು. ದೇವದತ್ತನು ಹೇಳ್ತಾನೆ, ನನ್ನ ಹಕ್ಕಿಯನ್ನು ಸಿದ್ಧಾರ್ಥ ಕೊಡುತ್ತಿಲ್ಲ ಎಂದು ದೂರು ಹೇಳಿದನು. ಸಿದ್ಧಾರ್ಥನು, ತಂದೆ, ದೇವದತ್ತನು ಹಕ್ಕಿಗೆ ಬಾಣ ಬಿಟ್ಟು ಅದನ್ನು ಗಾಯ ಮಾಡಿದ್ದಾನೆ. ನಾನು ಅದಕ್ಕೆ ಔಷಧ ಹಾಕಿದೆ, ಆದ್ದರಿಂದ ಹಕ್ಕಿ ನನಗೆ ಸೇರಬೇಕು ಎಂದನು. ದೇವದತ್ತನು, ಇಲ್ಲ ಅಪ್ಪ, ನಾನು ತಾನೇ ಮೊದಲು ಹಕ್ಕಿಯನ್ನು ನೋಡಿದ್ದು, ಅದಕ್ಕೆ ಹಕ್ಕಿ ನನಗೆ ಸೇರಬೇಕು ಎಂದನು. ರಾಜ ಸ್ವಲ್ಪ ಹೊತ್ತು ಆಲೋಚಿಸಿದನು. ದೇವದತ್ತ, ಈ ಹಕ್ಕಿಯನ್ನು ನೀನು ಸಾಯಿಸಲು ತೀರ್ಮಾನಿಸಿದೆ, ಆದರೆ ಸಿದ್ಧಾರ್ಥನು ಇದನ್ನು ಕಾಪಾಡಿದ. ಅದಕ್ಕೆ ಹಕ್ಕಿ ಸಿದ್ಧಾರ್ಥನಿಗೆ ಸೇರಬೇಕು ಎಂದು ತೀರ್ಮಾನ ಮಾಡಿದ. ಮುಂದಿನ ಕತೆ ಒಂಟೆ ಮತ್ತು ನರಿ. ಒಂಟೆ ಅಣ್ಣ, ಅದು ನದಿಯ ದಡದಲ್ಲಿ ಇರುವ ಜಾಗ ನೋಡು, ಅಲ್ಲಿ ಬೇಕಾದಷ್ಟು ಸೌತೆಕಾಯಿಗಳು ಸಿಗುತ್ತವೆ. ಈ ದಿನ ನಾವು ಅಲ್ಲಿಗೆ ಹೋಗೋಣವೇ ಎಂದು ನರಿ ಖುಷಿಯಿಂದ ಕೇಳಿತು. ಓ, ಹೋಗೋಣ ಎಂದು ಒಂಟೆ ನರಿಯನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡಿತು. ಎರಡು ನದಿಯನ್ನು ದಾಟಿದವು. ಸೌತೆಕಾಯಿ ಬೆಳೆದಿದ್ದ ಜಾಗಕ್ಕೆ ಬಂದವು. ಸೌತೆಕಾಯಿ ತಿನ್ನಲು ಬಹಳ ರುಚಿಯಾಗಿದ್ದವು. ನರಿಯ ಹೊಟ್ಟೆ ಚಿಕ್ಕದಲ್ಲವೇ, 2-3 ಸೌತೆಕಾಯಿ ತಿನ್ನುವಷ್ಟರಲ್ಲಿ ಅದರ ಹೊಟ್ಟೆ ತುಂಬಿಬಿಟ್ಟಿತು. ಖುಷಿಯಿಂದ ಅಲ್ಲಿ ಇಲ್ಲಿ ಓಡಾಡತೊಡಗಿತು. ಒಂಟೆ ಇನ್ನೂ ತಿನ್ನುತ್ತಲೇ ಇತ್ತು. ಅಣ್ಣ, ನಿನ್ನದು ಇನ್ನೂ ತಿಂದು ಆಗಲಿಲ್ಲವೇ ಎಂದು ಕೇಳಿತು ನರಿ. ನನ್ನ ಹೊಟ್ಟೆ ತುಂಬ ದೊಡ್ಡದು, ಅದಕ್ಕೆ ಇನ್ನು ಅರ್ಧನೂ ತುಂಬಿಲ್ಲ. ಸ್ವಲ್ಪ ಹೊತ್ತು ನೀನು ಸುಮ್ಮನಿರು ಎಂದು ಹೇಳಿತು ಒಂಟೆ. ಅದಕ್ಕೆ ನರಿ, ಹೊಟ್ಟೆ ತುಂಬ ತಿಂದ ತಕ್ಷಣ ನನಗೆ ಸುಮ್ಮನಿರಲು ಆಗುತ್ತಿಲ್ಲ. ಆಕಾಶ ನೋಡುತ್ತಾ ಊಳಿಡಬೇಕು, ಇದು ನನ್ನ ಅಭ್ಯಾಸ ಎಂದು ಊಳಿಟ್ಟಿತು. ಶಬ್ದ ಕೇಳಿ ಅಕ್ಕಪಕ್ಕ ಇದ್ದ ಜನರು ಕೈಯಲ್ಲಿ ಕೋಲುಗಳನ್ನು ಹಿಡಿದು ಓಡಿ ಬಂದರು. ನರಿ ತಪ್ಪಿಸಿಕೊಂಡು ನದಿಯ ಬಳಿಗೆ ಹೋಯಿತು. ಪಾಪ ಒಂಟೆ ಓಡಲಾಗದೆ ಜನರ ಕೈಗೆ ಸಿಕ್ಕಿ ಹಾಕಿಕೊಂಡಿತು. ಚೆನ್ನಾಗಿ ಏಟುಗಳನ್ನು ತಿಂದಿತು. ನೋವಿನಿಂದ ನರಳಾಡುತ್ತಾ ನದಿಯ ಕಡೆಗೆ ಬಂದಿತು. ಅಯ್ಯೋ ಅಣ್ಣ, ನಿನ್ನನ್ನು ಇಷ್ಟೊಂದು ಹೊಡೆದು ಬಿಟ್ಟರೆ ನನಗೆ ತುಂಬ ದುಃಖವಾಗ್ತಿದೆ ಎಂದು ಪರಿತಾಪ ಪಡುವಂತೆ ನರಿ ನಟಿಸಿತು. ಪರವಾಗಿಲ್ಲ, ಬೆನ್ನ ಮೇಲೆ ಹತ್ತು, ಇಲ್ಲಿಂದ ಬೇಗ ಹೋಗಿಬಿಡೋಣ ಎಂದಿತು ಒಂಟೆ. ಎರಡು ನದಿಯ ಮಧ್ಯಭಾಗಕ್ಕೆ ಬಂದವು. ಒಂಟೆ ದಿಢೀರೆಂದು ನಿಂತಿದೆ. ಆ ಕಡೆ ಈ ಕಡೆ ಒಂಟೆ ದಿಢೀರೆಂದು ನಿಂತಿತು. ಆ ಕಡೆ ಈ ಕಡೆ ಓಲಾಡತೊಡಗಿತು. ನರಿ ಬೆಚ್ಚಿ ಬಿದ್ದಿತು. ಅಯ್ಯೋ ಅಣ್ಣ, ಹೀಗೆ ಓಲಾಡುತ್ತಿರುವೆ, ನಾನು ನೀರಿನಲ್ಲಿ ಬಿದ್ದು ಹೋಗುವೆನು ಎಂದಿತು. ಏನಿಲ್ಲ ತಮ್ಮ, ಹೊಟ್ಟೆ ತುಂಬ ತಿಂದ ಮೇಲೆ ನನಗೆ ಈ ರೀತಿ ನೀರಿನಲ್ಲಿ ಓಲಾಡುವುದು ನನ್ನ ಅಭ್ಯಾಸ ಎಂದು ಹೇಳಿ ಇನ್ನೂ ಜೋರಾಗಿ ಓಲಾಡಿತು.
ಪಾಪ ನರಿ ನೀರಿಗೆ ಬಿದ್ದು ಬಿಟ್ಟಿತು. ಮುಂದಿನ ಕತೆ ಹೇಗೆ ಹೇಳಲಿ? ಪಟ್ ಮರದ ಕೊಂಬೆಯಿಂದ ಕಡ್ಡಿ ಮುರಿದು ಕೆಳಗೆ ಬಿದ್ದಿತು. ಬಿದ್ದ ಕಡ್ಡಿ ಸುಮ್ಮನಿರುವುದೇ? ಇಲ್ಲವೇ ಇಲ್ಲ. ಊರನ್ನು ಸುತ್ತಿ ಬರಲು ಹೊರಟಿತು. ದಾರಿಯಲ್ಲಿ ಒಂದು ನದಿ ಸಿಕ್ಕಿತು. ನದಿ ನೀರಿನಲ್ಲಿ ಕಡ್ಡಿ ಆಟವಾಡಿತು. ಯಾರೋ ಹಾಡುತ್ತಿರುವ ಶಬ್ದ ಕೇಳಿತು. ತಲೆ ಎತ್ತಿ ನೋಡಿತು. ಅಲ್ಲಿ ಒಂದು ಕೋಗಿಲೆ ಇತ್ತು. ಹಕ್ಕಿಯ ಗಾನ ಕೇಳಿ ಕಡ್ಡಿಗೆ ಖುಷಿಯಾಯಿತು. ಕಡ್ಡಿ ಹಕ್ಕಿಯ ಗಾನವನ್ನು ಹೊಗಳಬೇಕೆಂದು ಇಷ್ಟಪಟ್ಟಿತು. ಆದರೆ ಅದಕ್ಕೆ ಮಾತನಾಡಲು ಆಗಲಿಲ್ಲ. ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಅಂದದ ಗುಲಾಬಿ ಹೂವನ್ನು ನೋಡಿತು. ಎಷ್ಟು ಸುಂದರವಾಗಿದೆ ಎಂದು ಹೇಳಲು ಯೋಚಿಸಿತು. ಆದರೆ ಆಗಲಿಲ್ಲ. ಮೌನವಾಗಿ ಮುಂದಕ್ಕೆ ಹೋಯಿತು. ಹೋಗುವ ದಾರಿಯಲ್ಲಿ ಕಪ್ಪೆ ಪದ್ಯ ಬರೆಯುವುದನ್ನು ನೋಡಿತು. ಅದಕ್ಕೆ 2 ಸಾಲು ಪದ್ಯ ಬರೆದು ಅದಕ್ಕೆ ಸಹಾಯ ಮಾಡಬೇಕೆಂದು ಯೋಚಿಸಿತು. ಆದರೆ ಅಂದುಕೊಂಡಿದ್ದನ್ನು ಮಾಡಲು ಆಗಲಿಲ್ಲ. ಬೇಸರದಿಂದ ನಡೆಯುತ್ತಿದ್ದ ಕಡ್ಡಿ ಒಮ್ಮೆ ಹಿಂತಿರುಗಿ ನೋಡಿತು. ಇದೇನು? ನಾನು ನಡೆದು ಬಂದ ದಾರಿ ಉದ್ದಕ್ಕೂ ಗೆರೆ. ಕಡ್ಡಿ ಆಶ್ಚರ್ಯಪಟ್ಟಿತು. ಮತ್ತೆ ಗೆರೆಗಳನ್ನು ಎಳೆಯುತ್ತಾ ರಂಗೋಲಿ ಹಾಕಿತು. ಆನಂದದಿಂದ ಕುಣಿದಾಡಿತು. ಮರಗಳು, ಗಿಡಗಳು, ಬಳ್ಳಿಗಳು, ಪ್ರಾಣಿಗಳು, ಪಕ್ಷಿಗಳು ಎಂದು ಕಡ್ಡಿ ಉತ್ಸಾಹದಿಂದ ಬರೆಯಿತು. ಕಾಡಿನಲ್ಲಿ ಇದುವರೆಗೂ ಇಂತಹ ಅದ್ಭುತ ಚಿತ್ರವನ್ನು ಯಾರೂ ಬರೆದಿರಲಿಲ್ಲ. ಕಡ್ಡಿ ಬರೆಯುತ್ತಿರುವ ಚಿತ್ರಗಳನ್ನು ನೋಡಿದ ಇತರ ಪ್ರಾಣಿಗಳು ತಲೆದೂಗಿದವು. ಮರಗಳು ಕೊಂಬೆಗಳನ್ನು ಅಲ್ಲಾಡಿಸಿ ಒಪ್ಪಿಗೆ ತಿಳಿಸಿದವು. ಪಕ್ಷಿಗಳು ರೆಕ್ಕೆಗಳನ್ನು ಹರಡಿ ಆನಂದಿಸಿದವು. ಹೂವುಗಳು ಅರಳಿ ನಕ್ಕವು. ಕೀಟಗಳು ಹಾರಾಡುತ್ತಾ ಕುಯ್ ಶಬ್ದ ಮಾಡಿದವು. ಆದರೆ ಕಡ್ಡಿ ಮೈಮರೆತು ಚಿತ್ರ ಬರೆಯುತ್ತಿತ್ತು. ಆಗ ಪಟಪಟ ಎಂದು ಮಳೆ ಬಂದಿತು. ಅಯ್ಯೋ, ಕಡ್ಡಿ ಬರೆದಿದ್ದ ಚಿತ್ರಗಳೆಲ್ಲ ಮಳೆಯಿಂದ ಅಳಿಸಿ ಹೋದವು. ಆದರೆ ಕಡ್ಡಿಗೆ ಬೇಜಾರಾಗಲಿಲ್ಲ. ಅದಕ್ಕೆ ಬೇಕಾದಾಗ ಅದರ ಮನಸ್ಸಿಗೆ ಬಂದಿದ್ದನ್ನು ಬರೆಯುವುದು ಹೇಗೆ ಎಂದು ಕಡ್ಡಿಗೆ ಗೊತ್ತಾಯಿತು. ಅದು ಓಡಿ ಹೋಗಿ ಎಲೆಯ ನಡುವೆ ನಿಂತಿತು. ಮಳೆ ನಿಲ್ಲುವವರೆಗೂ ಕಾಯುತ್ತಾ ಇತ್ತು. ಮುಂದಿನ ಕತೆ ಹಣ್ಣೇ ಬೇಡ. ಒಂದು ಸುಂದರವಾದ ಹಣ್ಣಿನ ತೋಟ. ಅದರ ಒಳಗೆ ಒಂದು ಪುಟ್ಟ ಮರಿಕೋತಿ ನುಗ್ಗಿತು. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಕಚ್ಚಿತು. ಛೀ, ಕಹಿ ಎಂದು ಹಣ್ಣನ್ನು ಎಸೆಯಿತು. ಹತ್ತಿರದಲ್ಲೇ ಇದ್ದ ಆಡು ಕಲ್ಲಂಗಡಿ ಹಣ್ಣಿನ ಒಳಗೆ ಇರುವುದನ್ನು ತಿನ್ನಬೇಕು, ಸಿಪ್ಪೆಯನ್ನಲ್ಲ ಎಂದು ಹೇಳಿತು. ಅದು ನನಗೂ ಗೊತ್ತು, ನೀನು ನನಗೇನು ಹೇಳಬೇಕಿಲ್ಲ. ಮರಿಕೋತಿ ತೋಟದಿಂದ ಓಡಿ ಹೋಯಿತು. ಅಲ್ಲಿಂದ ಕರ್ಬೂಜದ ಹಣ್ಣಿನ ತೋಟಕ್ಕೆ ನುಗ್ಗಿತು. ಹಣ್ಣನ್ನು ಒಡೆದು ಒಳಗಿನ ಬೀಜಗಳನ್ನು ತಿಂದಿತು. ಹತ್ತಿರದಲ್ಲಿ ಇದ್ದ ಕತ್ತೆ, ಹಾಗಲ್ಲ, ಈ ಕರ್ಬೂಜದ ಬೀಜಗಳನ್ನು ತಿನ್ನಬಾರದು, ಸಿಪ್ಪೆ ಒಳಗಿನ ತಿರುಳನ್ನು ತಿನ್ನಬೇಕು ಎಂದು ಹೇಳಿತು. ನನಗೆಲ್ಲ ಗೊತ್ತು ಎಂದು ಹೇಳಿಕೊಂಡೇ ಮರಿಕೋತಿ ಓಡಿ ಹೋಯಿತು. ಬಾದಾಮಿ ಮರವನ್ನು ಹತ್ತಿ ಬಾದಾಮಿ ಕಾಯಿಯನ್ನು ಕಚ್ಚಿತು. ಅದನ್ನು ನೋಡಿದ ಮರಕುಟಿಕ ಹಕ್ಕಿ ಬಾದಾಮಿ ಸಿಪ್ಪೆ ತೆಗೆದು ಒಳಗಿರುವುದನ್ನು ತಿನ್ನಬೇಕು ಎಂದು ಹೇಳಿತು. ಮರಕುಟಿಕ ಹಕ್ಕಿ ಹೇಳಿ ಮುಗಿಸುವ ಮೊದಲೇ ಮರಕೋತಿ ಬಾದಾಮಿಯನ್ನು ಕಚ್ಚಿತು. ಅಯ್ಯೋ, ನನ್ನ ಹಲ್ಲು ಮುರಿಯಿತು ಎಂದು ಕೂಗುತ್ತಾ ಲಾಗ ಹಾಕಿತು. ಮುಂದೆ ಹೋದ ಕೋತಿ ಮರಸೇಬು ಮರವನ್ನು ಹತ್ತಿತು. ಒಂದು ಮರಸೇಬು ಕಿತ್ತು ಕೊಂಬೆಗೆ ಕುಟ್ಟಿ ಹೋಳಾಗಿ ಮಾಡಿ ಒಳಗಿನ ಬೀಜವನ್ನು ಕಚ್ಚಿತು. ಛೀ, ಬರೀ ಕಹಿ ಎಂದು ಹೇಳುತ್ತಾ ಬೀಜವನ್ನು ಉಗುಳಿತು. ಅಲ್ಲಿಗೆ ಬಂದ ಮರಕುಟಿಕ ಹಕ್ಕಿ ಹಣ್ಣು ಚೆನ್ನಾಗಿದೆಯಾ ಎಂದು ವಿಚಾರಿಸಿತು. ಮರಕೋತಿಗೆ ಬಂತು ನೋಡಿ ಕೋಪ. ಅದು ಕೈಯಲ್ಲಿದ್ದ ಕಾಯನ್ನು ಬೀಸಿ ಎಸೆಯಿತು. ಇನ್ನು ಮುಂದೆ ಹಣ್ಣುಗಳನ್ನೇ ತಿನ್ನುವುದಿಲ್ಲ ಎಂದಿತು. ಇನ್ನು ಕಂಡು ಹಿಡಿಯೋಣ ಬಾ. ಒಂದೇ ಸಮ ಓಡುವುದು, ಉರುಳಿ ಉರುಳಿ ಹೋಗುವುದು, ಹಳ್ಳ ಕಂಡರೆ ಜಾರುವುದು, ಅದು ಏನು? ಬಡವರು ಮಲಗುವ ಹಾಸಿಗೆ, ಸುತ್ತಿಡುವವರು ಯಾರೂ ಇಲ್ಲ, ಅದು ಏನು? ಆಕಾರ ಇಲ್ಲದಿದ್ದರೂ ಓಡುವುದು, ಕೈಗಳು ಇಲ್ಲದಿದ್ದರೂ ಮುಟ್ಟುವುದು, ಕಾಲುಗಳು ಇಲ್ಲದಿದ್ದರೂ ತಿರುಗುವುದು, ಜೀವವಿಲ್ಲದೆ ಊರೆಲ್ಲ ಅಲೆಯುವುದು, ಅದು ಏನು? ಪೇಪರ್ ಕೊಟ್ಟರೆ ತಿನ್ನುವುದು, ನೀರು ಕಂಡರೆ ಸಾಯುವುದು, ಅದು ಏನು?
ನನ್ನ ಮೇಲೊಂದು ಸೂರು, ನಾ ಹತ್ತಿರ ಹೋದಂತೆ ಅದು ದೂರ ಸರಿಯುವುದು. ಅದು ಏನು? ಆಕಾಶ ನಗುವಂತೆ ಮಾಡುವುದು, ನೋಡಿದರೆ ಕಣ್ಣು ಕೋರೈಸುವುದು. ಅದು ಏನು? ಪಟಪಟ ಎಂದು ಬೀಳುವುದು, ಕಿಲಕಿಲ ಭೂಮಿಯ ನಗಿಸುವುದು. ಅದು ಏನು? ಬೆಳ್ಳಗೆ ಇರುವುದು ಕಪ್ಪಾಗಿ ಬದಲಾಗುವುದು, ತನಗೆ ಗೊತ್ತಿಲ್ಲದಂತೆ ಅದು ನೀರಾಗಿ ಬಿಡುವುದು. ಅದು ಏನು? ಎದ್ದು ಬಿದ್ದು ನೆಗೆಯುವುದು, ಹಗಲು ಇರುಳು ಶಬ್ದ ಮಾಡುವುದು, ಲೆಕ್ಕವಿಲ್ಲದಷ್ಟು ಮೀನುಗಳ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವುದು, ಭಾರದ ವಸ್ತುಗಳ ನುಂಗುವುದು, ಹಗುರ ವಸ್ತುಗಳ ಆಚೆ ಉಗಿಯುವುದು. ಅದು ಏನು? ಮಾನವ ಮಾಡಿದ ಚಪ್ಪರವಲ್ಲ, ಆದರೂ ಅರಳಿವೆ ಮಲ್ಲೆ ಹೂವುಗಳು. ಅದು ಏನು? 7 ಬಣ್ಣದ ಸೇತುವೆ ಕೈಗೆ ಎಟಕದೆ ದೂರದಿ ಇರುವುದು. ಅದು ಏನು? ಅದಿಲ್ಲದೆ ಗಿಡಮರ ಬೆಳೆಯುವುದಿಲ್ಲ, ಅದಿಲ್ಲದೆ ಮಳೆ ಸುರಿಯುವುದಿಲ್ಲ, ಅದಿಲ್ಲದೆ ಜಗತ್ತು ನಿದ್ರೆಯಿಂದ ಏಳುವುದಿಲ್ಲ. ಅದು ಯಾರು? ಬೆಳಗ್ಗೆ ಬಚ್ಚಿಟ್ಟುಕೊಳ್ಳುವುದು, ರಾತ್ರಿ ಹೊರಗೆ ಬರುವುದು. ಅದು ಯಾರು? ಅಕ್ಕ ತಂಗಿ ಸಂಬಂಧ, ಪಕ್ಕ ಪಕ್ಕ ಮನೆ ಇದ್ರೂ ಹತ್ರ ಬರಲ್ಲ. ಅವರು ಯಾರು? ಹೇಳಿದ್ದನ್ನು ಕೇಳುವುದು, ಪದೇ ಪದೇ ಕೇಳುವುದು, ಕೇಳಿದ್ದನ್ನು ಮತ್ತೆ ಹೇಳಲಾರದು. ಅದು ಏನು? ಅಕ್ಕಪಕ್ಕ ಹಳ್ಳ, ಮಧ್ಯೆ ಒಂದು ಸೇತುವೆ. ಅದು ಏನು? ಮೈಗೆಲ್ಲ ಕವಚದಂತೆ ಹೊದಿಕೆ, ಏನೇ ಮುಟ್ಟಿದ್ರೂ ತಕ್ಷಣ ಗೊತ್ತಾಗುತ್ತೆ, ಬಿಸಿ ತಾಗಿದ್ರೆ ಬೆಚ್ಚುತ್ತೆ. ಅದು ಏನು? ಮನೆಯೊಳಗೆ ಸುಮ್ಮನಿರಲ್ಲ, ಆಶ್ಚರ್ಯ ಹೇಳೋದು ಬಿಡಲ್ಲ. ಬಂದವರನ್ನು ಬಾ ಎನ್ನುವುದು, ಬಾಗಿಲು ತೆರೆದರೂ ಹೊರಬರಲ್ಲ ಎನ್ನುವುದು. ಅದು ಏನು? ಇನ್ನು ಮುಂದಿನ ಕತೆ ಕೇಳೋಣ. ಇಲಿಗಳ ಸಾಲು. ಬೆಕ್ಕು ಇಲಿಗಳನ್ನು ಹಿಡಿಯಲು ಹೊಸದೊಂದು ಉಪಾಯವನ್ನು ಮಾಡಿತು. ಒಂದು ದಿನ ಇಲಿಗಳ ಹತ್ತಿರ, ನಾನು ನಿಮಗೆ ತುಂಬ ತೊಂದರೆ ಕೊಟ್ಟಿರುವೆನು, ಇನ್ನು ಮುಂದೆ ನೀವು ನೆಮ್ಮದಿಯಿಂದ ಬಾಳಲು ಬಿಡಬೇಕೆಂದು ಬಯಸಿರುವೆನು. ಅದಕ್ಕಾಗಿ ನೀವೆಲ್ಲರೂ ಬೆಳಗ್ಗೆ ಮತ್ತು ಸಾಯಂಕಾಲ ಸಾಲಾಗಿ ಒಬ್ಬರ ಹಿಂದೆ ಒಬ್ಬರು ಬಂದು ನನಗೆ ನಮಸ್ಕರಿಸಿ ಹೋಗಬೇಕು. ಅಷ್ಟು ಸಾಕು ಎಂದು ಹೇಳಿತು. ಇಲಿಗಳೆಲ್ಲ ಬಹಳ ಸಂತೋಷದಿಂದ ಇದಕ್ಕೆ ಒಪ್ಪಿದವು. ಬೆಕ್ಕು ಪ್ರತಿದಿನ ಬಂದು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಿತ್ತು. ಇಲಿಗಳು ಒಂದರ ಹಿಂದೆ ಒಂದು ಸಾಲಾಗಿ ಬಂದು ನಮಸ್ಕರಿಸಿ ಹೋಗುತ್ತಿದ್ದವು. ಸಾಲಿನ ಕೊನೆಯಲ್ಲಿ ಬರುವ ಇಲಿಯನ್ನು ಬೆಕ್ಕು ಹಿಡಿದು ತಿನ್ನುತ್ತಿತ್ತು. ಇದು ಉಳಿದ ಬೇರೆ ಇಲಿಗಳಿಗೆ ಗೊತ್ತಾಗುತ್ತಲೇ ಇರಲಿಲ್ಲ. ಈ ಇಲಿಗಳ ಗುಂಪಿನಲ್ಲಿ ಅಂಬು ಮತ್ತು ಶಂಭು ಎನ್ನುವ 2 ಬುದ್ಧಿವಂತ ಇಲಿಗಳು ಇದ್ದವು. ಅವುಗಳು ಇಲಿಗಳ ಸಂಖ್ಯೆ ಕಡಿಮೆ ಆಗುತ್ತಿರುವುದನ್ನು ಗಮನಿಸಿದರು. ಅವೆರಡೂ ಸೇರಿ ಒಂದು ಉಪಾಯ ಮಾಡಿದವು. ಅಂಬು ಸಾಲಿನಲ್ಲಿ ಮೊದಲನೆಯವನಾಗಿಯೂ ಶಂಭು ಸಾಲಿನಲ್ಲಿ ಕೊನೆಯದವನಾಗಿಯೂ ನಿಂತುಕೊಳ್ಳುವ ವ್ಯವಸ್ಥೆ ಮಾಡಿದವು. ಅಂಬು ಸಾಲಿನ ಮುಂದಿನಿಂದ ಶಂಭು, ನೀನು ಎಲ್ಲಿರುವೆ ಎಂದು ಕೂಗುವುದು. ಅದಕ್ಕೆ ಉತ್ತರವಾಗಿ ಶಂಭು, ಅಂಬು, ನಾನು ಇಲ್ಲಿ ಇರುವೆ ಎಂದು ಹಿಂದಿನಿಂದ ಕೂಗುತ್ತಿತ್ತು. ಸಾಲಿನಲ್ಲಿ ಹೋಗುತ್ತಿರುವಾಗ ಈ ರೀತಿ ಒಂದಕ್ಕೊಂದು ಮಾತನಾಡುತ್ತಾ ಸಾಗುತ್ತಿದ್ದವು. ಬೆಕ್ಕಿನ ಕೈಲಿ ಏನನ್ನೂ ಮಾಡಲಾಗಲಿಲ್ಲ. ಕೊನೆಯಲ್ಲಿ ಬರುವ ಶಂಭುವನ್ನು ತಿಂದರೆ ಬೆಕ್ಕಿನ ಉಪಾಯ ಎಲ್ಲರಿಗೂ ಗೊತ್ತಾಗುತ್ತಿತ್ತು. ಆ ದಿನ ಬೆಕ್ಕಿಗೆ ತಿನ್ನಲು ಏನೂ ಸಿಗದೆ ಉಪವಾಸ ಇರುವಂತೆ ಆಯಿತು. ನಿದ್ದೆಯೂ ಇಲ್ಲದಂತಾಯಿತು. ಈ ದಿನ ನಡೆದಿದ್ದು ಆಕಸ್ಮಿಕ ಇರಬೇಕು. ನಾಳೆ ಹೇಗೂ ಇಲಿಗಳು ಬರುತ್ತವೆ, ಕೊನೆಯ ಇಲಿಯನ್ನು ಹಿಡಿದು ತಿಂದರಾಯಿತು ಎಂದು ಯೋಚಿಸಿತು. ಮಾರನೆಯ ದಿನ ಶಂಭು ಸಾಲಿನಲ್ಲಿ ಮೊದಲನೆಯವನಾಗಿಯೂ ಅಂಬು ಸಾಲಿನಲ್ಲಿ ಕೊನೆಯದವನಾಗಿಯೂ ಬಂದವು. ಹಿಂದಿನ ದಿನದಂತೆ ಸಾಲಿನಲ್ಲಿ ಒಂದಕ್ಕೊಂದು ಮಾತನಾಡುತ್ತಾ ಹೋದವು. ಆ ದಿನವೂ ಬೆಕ್ಕಿಗೆ ಇಲಿಯನ್ನು ಹಿಡಿಯಲು ಆಗಲಿಲ್ಲ. ಮತ್ತೊಂದು ದಿನ ಕಾಯೋಣ ಎಂದು ಬೆಕ್ಕು ತನ್ನ ಕೋಪವನ್ನು ಹತ್ತಿಕ್ಕಿಕೊಂಡಿತು. ಆ ದಿನ ರಾತ್ರಿ ಅಂಬು ಶಂಭು ತಮ್ಮ ಗುಂಪಿನವರನ್ನು ಎಚ್ಚರಿಸಿದವು. ಬೆಕ್ಕಿನ ಮುಖದಲ್ಲಿ ಸ್ವಲ್ಪ ಕೋಪ ಕಂಡರೂ ತಕ್ಷಣ ಓಡಬೇಕು ಎಂದು ಹೇಳಿದವು. ಮಾರನೆಯ ದಿನ ಇಲಿಗಳ ಸಾಲು ಸಾಗತೊಡಗಿತು. ಮಾಮೂಲಿನಂತೆ ಶಂಭು, ನೀನು ಎಲ್ಲಿರುವೆ ಎಂದು ಅಂಬು ಕೇಳಿತು. ಅಷ್ಟೇ, ಬೆಕ್ಕಿಗೆ ಸಿಟ್ಟು ತಡೆಯಲಾಗಲಿಲ್ಲ. ಇಲಿಗಳ ಸಾಲಿನ ಮಧ್ಯಕ್ಕೆ ನೆಗೆಯಿತು. ಇಲಿಗಳು ಇದನ್ನು ನಿರೀಕ್ಷಿಸಿದವು.
ಅವು ಸಿಗುತ್ತವೆ ಮಿಂಚಿನ ವೇಗದಲ್ಲಿ ಓಡಿ ಮರೆಯಾದವು. ಈ ಕಥೆಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇನ್ನಷ್ಟು ಕಥೆಗಳಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳಿಗೆ ಬೆಂಬಲ ನೀಡಿ. ಇದರಿಂದ ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿಯಾಗುತ್ತದೆ. ಧನ್ಯವಾದಗಳು.